ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅರುಣ ಟೀಚ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಹೊಸಗನ್ನಡ ಕವಿತೆಗಳು ಅಂದರೆ KSOUನಲ್ಲಿ ಎಕ್ಸಾಮ್ ಕಟ್ಟಿರುವಂತಹ ಫಸ್ಟ್ ಇಯರ್ BA BCom ಅವರಿಗೆ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ ಹೊಸಗನ್ನಡದ ನಾಟಕಗಳು. ಅದರಲ್ಲಿ ನಾನಾಗಲೇ ಹರಿಜ್ವನವಾರ ಹಾಗೆ ತೆರೆಗಳು ಮತ್ತು ಇವಾಗ ಮನೆ ಕವಿ ಚಂದ್ರಕಾಂತ ಕುಸನೂರು ಅವರು ಬರೆದಿರುವಂಥದ್ದು. ಸೊ ನಿಮ್ಗಾಗಲೇ 2 ವೀಡಿಯೋನ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ನೋಡಿ. ಇದು 3ನೇದು ಮನೆ. ನಾವು ಫಸ್ಟ್ ಕವಿ ಪರಿಚಯನ ಮಾಡಿಕೊಂಡು ನಂತರ ಇದರ ವಿಶ್ಲೇಷಣೆಯನ್ನು ನಾವು ನೋಡೋಣ. ಮನೆ ನಾಟಕ ತುಂಬ ಚೆನ್ನಾಗಿದೆ ಕೇಳೋಕ್ಕೆ, ಹಾಗೆ ಅರ್ಥ ಮಾಡ್ಕೊಂಡು ನೀವು ಎಕ್ಸಾಮಲ್ಲಿ ಬರೆಯೋಕ್ಕೆ. ಆ್ಯಂಡ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ನಿಮಗೆ 4 ಮಾರ್ಕ್ಸ್ ಕೇಳುವಂಥದ್ದು, ಹಾಗೆ ನಿಮಗೆ ಸಂದರ್ಭದಲ್ಲಿ ಕೇಳುವಂಥದ್ದು 10 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆನಾ? ಚೆನ್ನಾಗಿ ನಾನು ಹೇಳೋದನ್ನು ಅರ್ಥ ಮಾಡಿಕೊಂಡು ನೀವು ಒಂದು ಸಲ ಓದ್ಕೊಂಡು ಎಕ್ಸಾಮಲ್ಲಿ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ, ಸೊ ಇವಾಗ ಫಸ್ಟ್ ಕವಿ ಪರಿಚಯನ ಮಾಡ್ಕೊಳ್ಳೋಣ, ಆಯಿತಾ? ಚಂದ್ರಕಾಂತ ಕುಸನೂರ 1931 ಜನನ. ಚಂದ್ರಕಾಂತ ಕುಸನೂರವರು ಗುಲ್ಬರ್ಗದಲ್ಲಿ 1931 ಜನಿಸಿದರು. ಪ್ರಾಥಮಿಕ ಶಿಕ್ಷಣ ಉರ್ದು ಮಾಧ್ಯಮದಲ್ಲಿ ಪಡೆದು ಬಳಿಕ MA ಪಡೆದು ವೃತ್ತಿಯಿಂದ ಪ್ರಾಥಮಿಕ ಶಿಕ್ಷಕನಾಗಿ ತಮ್ಮ ಜೀವನವನ್ನು ಪ್ರಾರಂಭಿಕ ಅನೇಕ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದರು. ಬಳಿಕ ಬೆಳಗಾವಿ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯ ನಿರ್ದೇಶಕರಾಗಿ ಮತ್ತು 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. 1989ರಲ್ಲಿ ವೃತ್ತಿಯಿಂದ ನಿವೃತ್ತರಾದರು. ಪ್ರವೃತ್ತಿಯಿಂದ ಶ್ರೇಷ್ಠ ಸಾಹಿತಿಗಳಾಗಿ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಮಹತ್ವದ ಕೃತಿಗಳನ್ನು ನೀಡಿದ್ದಾರೆ. ಕಳೆದ ಶತಮಾನದ 20ರ ದಶಕದಲ್ಲೂ ಕನ್ನಡ ನಾಟಕ ಸಾಹಿತ್ಯ ಮತ್ತು ರಂಗಭೂಮಿಗೆ ಹೊಸ ಸಂವೇದನೆಯ ನಾಟಕಗಳನ್ನು ಬರೆಯುವ ಮೂಲಕ ಹೊಸ ಆಯಾಮ ಕುಸುವು ನೀಡಿದ ಪ್ರಮುಖರಲ್ಲಿ ಚಂದ್ರಕಾಂತ ಕುಸನೂರರು ಒಬ್ಬರಾಗಿದ್ದಾರೆ. ಅವರ ಕೃತಿಗಳ ಹಳ್ಳಿ ಕೊಳ್ಳ ನೀರು, 3 ಅಸಂಗತ ನಾಟಕಗಳು, ಹೆಣ್ಣು ಹುಟ್ಟತ್ತವ್ವ, ದಿಂಡಿ ಸೆಳೆತ, ತೋಳ ಬಂತು ತೋಳ ಮೊದಲಾದವು ಅವರ ಪ್ರಮುಖ ನಾಟಕಗಳಾಗಿವೆ. ಅವರ 4 ಅಸಂಗತ ನಾಟಕಗಳು ನಾಟಕ ಅಕಾಡೆಮಿ ಪ್ರಶಸ್ತಿ ಪಡೆದ ಶ್ರೇಷ್ಠ ಕೃತಿಯಾಗಿದ್ದು, ಅವರು ಬರೆದಿರುವ ಇನ್ನಿತರ ಕೃತಿಗಳು ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರತಿಷ್ಠಿತ ಸಂಘ ಸಂಸ್ಥೆಗಳು ಪ್ರಶಸ್ತಿಗಳು ಕೂಡ ದೊರಕಿದೆ. ನಿಮಗೆ ಏನಕ್ಕೆ ಅಂದರೆ ನಾನು ಫಸ್ಟ್ ಕವಿ ಪರಿಚಯ ಮಾಡಿದೆ ಅಂದರೆ ಕೆಲವೊಂದು ಸಲ ಏನು ಮಾಡ್ತಾರೆ ಅಂದರೆ ಚಂದ್ರಕಾಂತ ಕುಸನೂರ ಇಷ್ಟ ನಿಮಗೆ ಕೊಡ್ತಾರೆ, 5 ಮಾರ್ಕ್ಸ್ಗಾಗಲಿ 10 ಮಾರ್ಕ್ಸ್ಗಾಗಲಿ ಇಷ್ಟ ನಿಮಗೆ ಟಿಪ್ಪಣಿಯನ್ನು ಬರೀಲಿಕ್ಕೆ ಜಸ್ಟ್ ಬರೀ ಚಂದ್ರಕಾಂತ ಕುಸನೂರ ಅಂತ ಅವರ ನೇಮನ್ನು ಕೊಡ್ತಾರೆ. ಅವ್ರ ನೇಮ್ ನಿಮಗೆ ಗೊತ್ತಾಗಿದ ತಕ್ಷಣ ಆ ಒಂದು ನಾಟಕ ಯಾವುದು, ಅದರ ಹಿಂದಿನ ಕವಿತೆ ಯಾವುದು ಅಂತ ನೀವು ತಿಳ್ಕೊಳ್ಳುವಂಥದ್ದು ಅಲ್ವಾ. ಇದನ್ನು ಕುಸನೂರು ಅವರು ಚಂದ್ರಕಾಂತ ಕುಸನೂರು ಬರೆದಿರೋದು ನಾಟಕ, ಅದು ಮನೆ. ಸೊ ಇದನ್ನು ಸರಿಯಾಗಿ ಜ್ಞಾಪನ ಇಟ್ಕೊಳ್ಳಿ, ಓಕೆನಾ? ಫಸ್ಟು ನೀವು ಕವಿಯನ್ನು ಮೆನ್ಷನ್ ಮಾಡಬೇಕು, ಆನಂತರ ನೀವು ವಿಶ್ಲೇಷಣೆಗೆ ಹೋಗಬೇಕು, ಬರಿಬೇಕು. ಮನೆ ಆಧುನಿಕ ಅಸಂಗತ ಸಂವೇದನೆಯ ಒಂದು ಸಾಮಾಜಿಕ ನಾಟಕವಾಗಿದ್ದು, ಪರಮೇಶ್ವರಪ್ಪ, ರಾಮಶೆಟ್ಟಿ ಮತ್ತು ಹುಚ್ಚನೆಂಬ 3 ಪ್ರಮುಖ ಪಾತ್ರಗಳನ್ನು ನಾವು ಇಲ್ಲಿ ಈ ನಾಟಕದಲ್ಲಿ ನೋಡಬಹುದು. ಯಾವುದ್ಯಾವುದು? ಪರಮೇಶ್ವರಪ್ಪ, ರಾಮಶೆಟ್ಟಿ, ಹುಚ್ಚ. ಇವರು ವಾಸಿಸುವ ಊರು ಗುಡ್ಡದ ಒಂದು ತಗ್ಗು ಪ್ರದೇಶಕ್ಕೆ ಅಂಟಿಕೊಂಡಿದ್ದು, ಈ ಪ್ರಕೃತಿಯ ಪ್ರಶಾಂತ ತಾಣದಲ್ಲಿ ರಾಮಶೆಟ್ಟಿಯು ವಾಯುವಿಹಾರಕ್ಕೆಂದು ಹೊರಟಿರುವ ದೃಶ್ಯದಿಂದ ನಾಟಕ ತೆರೆಗೊಳ್ಳುತ್ತದೆ. ಅಲ್ಲಿಯೇ ಇನ್ನೊಂದು ಕಡೆಯಿಂದ ವಾಯುವಿಹಾರ ನಿಮಿತ್ತ ಆಗಮಿಸಿರುವ ಪರಮೇಶ್ವರಪ್ಪ ರಾಮಶೆಟ್ಟಿಯನ್ನು ಮುಖಾಮುಖಿಯಾಗುತ್ತಾನೆ. ಇಬ್ಬರು ಹಳೆಯ ಆಪ್ತ ಮಿತ್ರರಾಗಿದ್ದು 50 ದಾಟಿರುವ ಸಮವಯಸ್ಸಿನವರಾಗಿರುತ್ತಾರೆ. ಇವರಿಬ್ಬರು ಕೂಡ ಸ್ಥಿತಿವಂತ ಕುಟುಂಬದಿಂದ ಬಂದದ್ದು. ಆ ಬಗೆಗೆ ನಿರಂಕಾರಿಗಳು ಪರಸ್ಪರ ಪ್ರೀತಿ, ವಿಶ್ವಾಸ, ಸಜ್ಜನಿಕೆಯ ವಿಭಿನ್ನ ಮನೋಧರ್ಮದ ಮೂರ್ತಿಗಳಾಗಿದ್ದಾರೆ. ಇವರ ಆಕಸ್ಮಿಕ ಭೇಟಿಯು ತಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಒಳ್ಳೆಯ ಸದವಕಾಶ ಸಿಕ್ಕಂತಾಗುತ್ತದೆ. ಈ ವಿಶ್ರಾಂತಿ ಪಡೆಯುವ ಸ್ಥಳದಲ್ಲಿ ರಾಮಶೆಟ್ಟಿ ಒಂದು ಮನೆ ಕಟ್ಟಿಸಿಕೊಳ್ಳುವ ವಿಷಯವನ್ನು ಪರಮೇಶ್ವರಪ್ಪನಿಗೆ ಮುಂದೆ ವ್ಯಕ್ತಪಡಿಸುತ್ತಾನೆ. ಅದು ಇವರಿಬ್ಬರ ನಡುವೆ ಚರ್ಚೆಯ ಗ್ರಾಸಕ್ಕೊಳಗಾಗುವ ಮೂಲಕ ನಾಟಕ ಕೇಂದ್ರ ಆಕಾರವಾಗುತ್ತೆ. ಸೊ ಇಲ್ಲಿಂದ ಮೇನ್ ನಾಟಕದ ವಿಶ್ಲೇಷಣೆ ಸ್ಟಾರ್ಟ್ ಆಗುತ್ತೆ. ಮೊದಲು ರಾಮಶೆಟ್ಟಿಯು ವಾಯುವಿಹಾರದಲ್ಲಿ ಏನೋ ಕಳೆದುಕೊಂಡವನಂತೆ ನೆಲವನ್ನು ದೃಷ್ಟಿಸಿ ನೋಡುವ ಮೂಲಕ ಕಾಣಿಸಿಕೊಳ್ಳುತ್ತಾನೆ. ಪರಮೇಶ್ವರಪ್ಪ ಇದನ್ನು ಗಮನಿಸಿ ಜೋಬಿನಿಂದ ಪಾಪ ಏನೋ ಬಿದ್ದಿದೆ, ದೊಡ್ಡ ಉಗ್ರಾಮ್ ಅಂದರೆ ದುಡ್ಡು ಅಂತ ಎಂದು ವ್ಯಂಗ್ಯ ನುಡಿಯಿಂದ ಮಾತನ್ನು ಹೇಳ್ತಾನೆ. ಇದರ ಪ್ರತ್ಯುತ್ತರವಾಗಿ ರಾಮಶೆಟ್ಟಿಯು, ನಮ್ಮಂಥವ್ರ ಹತ್ರ ದುಡ್ಡಿದ್ರೆ ನಿಮ್ಮಂಥ ಸಾಹುಕಾರರು ಎಲ್ಲಿ ಹೋಗಬೇಕು,
ಎಂದು ತನ್ನ ಶ್ರೀಮಂತಿಕೆಯ ನಿಷ್ಠುರ ವಿನಯವನ್ನು ತೋರಿಸಿಕೊಳ್ಳುತ್ತಾನೆ. ಬಳಿಕ ಇಬ್ಬರು ತಮ್ಮ ವಾಯುವ್ಯಾಹಾರದ ನಡಿಗೆಯ ದಣಿವನ್ನು ನಿವಾರಿಸಿಕೊಳ್ಳಲು ಅಲ್ಲಿಯೇ ಸಹಜವಾಗಿ ವಾಸಿರುವ ಒಂದು ಕಲ್ಲು ಜಗಲಿಯ ಮೇಲೆ ವಿಶ್ರಾಂತಿ ಪಡೆಯುವ ಮೂಲಕ ತಮ್ಮ ಕಷ್ಟ ಸುಖಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ವಿಶ್ರಾಂತಿ ಸ್ಥಳದಲ್ಲಿ ರಾಮಶೆಟ್ಟಿಯು ಅಕ್ಕಿನಿಂದ ಒಂದು ಮನೆ ಕಟ್ಟಿಸಿಕೊಳ್ಳುವ ವಿಷಯವನ್ನು ಪರಮೇಶ್ವರಪ್ಪನಿಗೆ ಹೇಳ್ತಾನೆ. ಆಗ ಸಾಕ್ಷಾತ್ ಆ ಭಗವಂತನೇ ಕಾಂಟ್ರಾಕ್ಟ್ ತಗೊಂಡು ಮಾಡಿದಂತಿದೆ ಎಂದು ಪ್ರಶಾಂತ ವಾತಾವರಣವನ್ನು ಆಸ್ವಾದಿಸುತ್ತಾ ಸಂತೋಷವನ್ನು ವ್ಯಕ್ತಪಡಿಸ್ತಾನೆ. ಆ ಬಗೆಗೆ ಪರಮೇಶ್ವರಪ್ಪನು ಪ್ರತಿಕ್ರಿಯಿಸಿ, ಮನೆ ಕಟ್ಟಿಸಿಕೊಳ್ಳುವುದಾದರೆ ಮಣ್ಣಿನ ಮನೆ ಬೇಡ, ಕಲ್ಲಿನಿಂದ ಮಾಡಿದ ಗಚ್ಚಿನ ಕಟ್ಟಿಸಿಕೊಳ್ಳ್ರಿ ಎಂದು ಜನಪದಿಯ ಕಾಗವ ಗುಬ್ಬ ಕನಕತೆಯ ಮೂಲಕ ರಾಮಶೆಟ್ಟಿಗೆ ಮನವರಿಕೆ ಮಾಡಿಕೊಳ್ತಾನೆ. ಇಲ್ಲವಾದರೆ ಕಾಗವ ಮಣ್ಣಿನ ಮನೆ ಕಟ್ಟಿಸಿಕೊಂಡು ಮಳೆಗಾಳಿಗೆ ಸಿಕ್ಕಿ ಹಾಳಾಗಿ ಗುಬ್ಬಕ್ಕನ ಕಲ್ಲಿನ ಮನೆಯ ಆಶ್ರಯ ಪಡೆದುಕೊಂಡು ಅನುಭವಿಸಿದ ಕಷ್ಟದ ಪರಿಸ್ಥಿತಿ ನಿನಗೂ ಒದಬಾರದೆಂಬ ಮನವರಿಕೆ ಮಾಡಿಕೊಡ್ತಾನೆ. ಹಾಗಾಗಿ ಇದನ್ನು ಒಪ್ಪಿಕೊಂಡ ರಾಮಶೆಟ್ಟಿಯು ಅಂತಹ ಮನೆಯ ನಕ್ಷೆಯನ್ನು ಪರಮೇಶ್ವರಪ್ಪನ ಮುಂದಿಡ್ತಾನೆ. ಆ ಮನೆಯ ನಕ್ಷೆಯನ್ನು 5 ಕಾಂಪೌಂಡ್ ಇದರ ಮಧ್ಯದಲ್ಲಿ ಮನೆ, ಮೊದಲಿಗೆ ಮಹಾದ್ವಾರ, ಪ್ರವೇಶ ಮಾಡಿದ ಕೂಡಲೇ ಒಂದು ದೊಡ್ಡ ವರಂಡ, ಇದೊಂದು ರೂಮು, ಅದೊಂದು ರೂಮು, ಅಲ್ಲೊಂದು ರೂಮು, ಅದರ ಪಕ್ಕದಲ್ಲಿ ಅಡುಗೆ ಮನೆ, ಅದು ಬಚ್ಚಲು, ಅದು ಊಟದ ಮನೆ, ಅಲ್ಲಿ ನಾ ಕೂಡೋ ರೂಮ್ ಇದೆಯಲ್ಲ ಅದರ ಪಕ್ಕದಲ್ಲೇ ದೇವರ ಮನೆ ಎಂದ ತನ್ನ ವಾಸ್ತುವಿನ ಕಲ್ಪನೆಯನ್ನು ವ್ಯಕ್ತಪಡಿಸ್ತಾನೆ. ಯಾರು? ರಾಮಶೆಟ್ಟಿ ಪರಮೇಶ್ವರಪ್ಪನಿಗೆ ಹೇಳ್ತಾನೆ. ಆದರೆ ಈ ಕಲ್ಪನೆಯನ್ನು ಕೇಳಿದ ಪರಮೇಶ್ವರಪ್ಪ ತೀವ್ರ ವೈಚಾರಿಕ ಸಂವೇದನೆಯಿಂದ, ದೇವ್ರ ಮನೆನಾ? ದೇವರಿಗೂ ಮನೆ ಬೇಕಾ? ಇಷ್ಟು ದಿನಗಳಾದವು, ಅವನು ಹುಟ್ಟಿ ಇನ್ನೂ ಒಂದು ಮನೇನೂ ಕಟ್ಕೊಂಡಿಲ್ವಾ? ಅಯ್ಯೋ ಪಾಪ, ನೀವು ಅವನಿಗಾಗಿ ಮನೆ ಕಟ್ಸಿಕೊಡುತ್ತೀರಾ? ಎಂಥ ಕಾಲ ಬಂತು ಶೆಟ್ರೆ ಅಂತ ಕಾಲೆಳಿತಾನೆ. ಯಾರು? ಪರಮೇಶ್ವರಪ್ಪ ರಾಮಶೆಟ್ಟಿಗೆ ಹೇಳ್ತಾನೆ. ಯಾವ ಕಾಲದಿಂದ ಅವನಿದ್ದಾನೆ ಕೇಳ್ತಾ ಬಂದೀನಿ ನಾನು. ಅಷ್ಟು ವಯಸ್ಸಾದರೂ ಇನ್ನೂ ಒಂದು ಮನೆ ಇಲ್ಲ ಅಂದರೆ ಅವನೆಂಥ ಹುಚ್ಚ? ಅವನೇ ನೋಡಿ ಶೆಟ್ರೆ, ನಮ್ಮ ತಾತ ಸತ್ತಾಗ ಅವನಿಗೆ 100 ವರ್ಷ ವಯಸ್ಸಂತೆ. ಅವನು ಹೇಳ್ತಿದ್ನಂತೆ, ಅಪ್ಪ ದೇವರಿದ್ದಾನೆ ಅಂತ. ಅವನು ಸತ್ತ ಮೇಲೆ ನಮ್ಮಪ್ಪನೂ ಹಾಗೇ ಹೇಳ್ತಿದ್ದ. ಅಂದಮೇಲೆ ಈ ದೇವರು ಅವರ ಕಾಲಕ್ಕೂ ಇದ್ದನಂತ ಆಯ್ತಲ್ಲ. ಈಗ ನೋಡ್ರಿ ಶೆಟ್ರೆ, ನಮ್ಮಪ್ಪ ತಾತಗಳೇ ಬೇಕಾದಷ್ಟು ಗಳಿಸಿ ಸತ್ರು. ಈ ದೇವರಿಗೆ ಗಳಿಸೋ ಬುದ್ಧಿ ಬರಲಿಲ್ವೇ? ಅಯ್ಯೋ, ನಿಮ್ಮಿಂದ ಮನೆ ಕಟ್ಟಿಸಿಕೊಳ್ಬೇಕಂದ್ರೆ ಅವನೆಂಥ ದೇವ ಶೆಟ್ರೆ ಎಂದು ದೇವರ ಅಸ್ತಿತ್ವವನ್ನು ಆಧುನಿಕ ಸಂವೇದನೆಯಿಂದ ವಿಡಂಬಿಸುವ ಮೂಲಕ ವಾಸ್ತವ ಬದುಕಿನ ಅರಿವನ್ನುಂಟು ಮಾಡುತ್ತಾನೆ. ಹಾಗೆಯೇ ಈ ದೇವರು ಪ್ರಾಚೀನ ಕಾಲದಿಂದಲೇ ಇದ್ದರೂ ಅವನಿಗೊಂದು ಮನೆ ಎಂಬುದು ಇಲ್ಲ. ಆದರೆ ನಿನ್ನೆ ಮೊನ್ನೆ ಪಂಚಾಯಿತಿ ಮೆಂಬರಾದ ಬೀರಪ್ಪನಂತವರು 2 ವರ್ಷಗಳಲ್ಲಿ 3 ಅಂತಸ್ತಿನ ಮನೆ ಕಟ್ಟಿಕೊಂಡಾನಲ್ಲ ಶೆಟ್ರೆ. ಈಗ ಅವನು ನಿಮ್ಮಂತೆ ಸಾಹುಕಾರ ಬಿರೋಜಿ ಆಗಿದ್ದಾನೆ ಶೆಟ್ರೆ. ಇನ್ನು ಆ ದೇವರಿಗೆ ಮನೆ ಇಲ್ಲ ಅಂದರೆ ಅವ್ರ ಮನೆ ಇವ್ರ ಮನೆ ಎಂದು ಅಲೆದಾಡಬೇಕಾಗುತ್ತಿತ್ತು. ಜಗತ್ತಿನಲ್ಲಿ ಎಷ್ಟಿದ್ದಾರೆ ಶೆಟ್ರೆ, ಎಷ್ಟಿದ್ದಾರೆ ಎಂದು ವೈಚಾರಿಕ ಬೆಳಕಿನಲ್ಲಿ ಪರಂಪರೆಯ ನಂಬಿಕೆ ಮತ್ತು ಸಮಕಾಲೀನ ಭ್ರಷ್ಟ ವ್ಯವಸ್ಥೆಯನ್ನು ನಗ್ನಗೊಳಿಸಿ ವಿಡಂಬಿಸುವ ಮೂಲಕ ಆ ಅಗೋಚರ ದೇವರು ನಮ್ಮಂತೆ ನಿಮ್ಮಂತೆ ಇದ್ದರೆ ಅವನು ನಮ್ಮಂತೆ ಅರಮನೆಯಂಥ ಮಹಡಿ ಮನೆ ಕಟ್ಟಿಸಿಕೊಂಡು ಸುಖದಿಂದಿರುತ್ತಿದ್ದನೆಂದು ಪರಮೇಶ್ವರಪ್ಪ ರಾಮಶೆಟ್ಟಿಯ ಮನೋಧರ್ಮವನ್ನು ವೈಚಾರಿಕವಾಗಿ ತಿದ್ದಲು ಪ್ರಯತ್ನಿಸುತ್ತಾನೆ. ಈ ಹಿನ್ನೆಲೆಯಲ್ಲಿ ಪರಮೇಶ್ವರಪ್ಪನು ರಾಮಶೆಟ್ಟಿಯು ಮನೆ ಮಾಡಿಕೊಂಡ ಮೇಲೆ ಮನೆಗೊಬ್ಬ ಹೆಂಡತಿಯೂ ಅವಶ್ಯಕವೆಂದು ತಿಳುವಳಿಕೆ ನೀಡುತ್ತಾನೆ. ಆದರೆ ರಾಮಶೆಟ್ಟಿ ಭೂತದಲ್ಲಿ ನಡೆದು ಹೋಗಿರುವ ಅಂದರೆ ಅವಾಗಿನ ಅಂದರೆ ಮುಗಿದಂಥ ಕಾಲದಲ್ಲಿ ಅಂತ, ಭೂತಕಾಲದಲ್ಲಿ ಅಂದರೆ ಕುಟುಂಬದ ಕಹಿ ನೆನಪನ್ನು ತಂದುಕೊಂಡು ಎಲ್ಲ ದೇವರಾಟ ಏನು ಮಾಡೋದು ಎಂದು ತನ್ನ ನೋವಿನ ವೇದನೆಯನ್ನು ನುಂಗಿಕೊಂಡು ವ್ಯಕ್ತಪಡಿಸ್ತಾನೆ. ಯಾರು? ರಾಮಶೆಟ್ಟಿ ಪರಮೇಶ್ವರಪ್ಪಂಗೆ. ಹಾಗಾಗಿ ಪರಮೇಶ್ವರಪ್ಪ ಗೆಳೆಯನನ್ನು ಆ ನೋವಿನ ವೇದನೆಯಿಂದ ಬಿಡುಗಡೆಗೊಳಿಸಲು ಇನ್ನೊಂದು ಮದುವೆ ಮಾಡಿಕೊಂಡ್ರೆ ತಪ್ಪಲ್ಲ ಎಂದು ಹೇಳ್ತಾನೆ. ಈ ಮಾತಿನಿಂದ ಮೃದುವಾದ ಇನ್ನೊಂದು ಮದುವೆ ಮಾಡಿಕೊಂಡ್ರೆ ತಪ್ಪಲ್ಲ ಎಂದು ಈ ಮಾತಿನಿಂದ ಮೃದುವಾದ ರಾಮಶೆಟ್ಟಿ ಇಂಥ ಇಳಿ ವಯಸ್ಸಿನವನಿಗೆ ಹೆಣ್ಣು ಯಾರು ಕೊಡ್ತಾರೆ ಎಂದು ನಿರಾಸೆಯನ್ನು ವ್ಯಕ್ತಪಡಿಸ್ತಾನೆ. ಆದರೆ ಇದನ್ನೊಪ್ಪದ ಪರಮೇಶ್ವರಪ್ಪ, ನೀವು ಅಂದರೆ ಸಾಕು, 1000 ಹೆಣ್ಣು ಹಾರಾಡ್ತಾ ಬರ್ತವೆ. ಯಾಕಂತೀನಿ ಈ ಮಾತಂದರೆ ನೀವು ಮನೆ ಮಾಡ್ತೀವ್ರಿದ್ದೀರಿ, ಮನೆಗೆ ಲಕ್ಷಣ ಮಡದಿ ಅಲ್ವೇ ಶೆಟ್ರೆ? ಮಡದಿ ಇಲ್ಲದ ಮನೆ ಮಶಾಣದಂತೆ. ಸೊ ಇದು ನಿಮಗೆ ಸಂದರ್ಭದಲ್ಲಿ ತುಂಬ ಸಲ ಕೇಳಿದ್ದಾರೆ ಆ್ಯಕ್ಚುಲಿ. ಸೊ ಇದು ಕೂಡ ಇಂಪಾರ್ಟೆಂಟು. ಸೊ ಅದು ಯಾವ ಸಂದರ್ಭದಲ್ಲಿ ಬಂತು ಅಂತ ನಿಮಗೆ ಇವಾಗ ಗೊತ್ತಾಯ್ತಲ್ವಾ ಎಂದು ರಾಮಶೆಟ್ಟಿಯನ್ನು ಇನ್ನೊಮ್ಮೆ ಸಂಸಾರ ನುಗೆಯಲ್ಲಿ ಹೊರಲು
ಪ್ರಲೋಭನೆ ಮಾತುಗಳಿಂದ ಸನ್ನದ್ಧಗೊಳಿಸುತ್ತಾನೆ. ಆದರೆ ರಾಮಶೆಟ್ಟಿಯು ಗೆಳೆಯನ ಈ ಮನವೊಲಿಕೆಯ ಮಾತುಗಳನ್ನೊಪ್ಪದೆ ಮನೆ ಇದ್ದರೆ ಮನೆ ಯಾಕೆ ಬೇರೆ ಯಾಕೆ ಬೇಕು ಎಂದು ತಿರಸ್ಕರಿಸುತ್ತಾನೆ. ಇದನ್ನೊಪ್ಪದ ಪರಮೇಶ್ವರಪ್ಪ ಗೆಳೆಯನ ಈ ಮಾತಿನ ನಿಷ್ಠೆಯನ್ನು ಕಂಡು ಇನ್ನೊಂದು ಸೃಜನಶೀಲ ನಾಟಕೀಯ ಮಾರ್ಗದ ಮೂಲಕ ಮನಸ್ಸನ್ನು ಪರಿವರ್ತಿಸಲು ಪ್ರಯತ್ನಿಸುತ್ತಾನೆ. ಅಂದರೆ ಪರಮೇಶ್ವರಪ್ಪ ರಾಮಶೆಟ್ಟಿಯ ಕೈಯಿಂದ ಕೊಡೆಯನ್ನು ಕಸಿದು ತನ್ನ ಕೈಯಲ್ಲಿ ತೆಗೆದುಕೊಂಡು ಅದನ್ನು ಮಡಚಿ ನೆಲದ ಮೇಲೆ ನೆಟ್ಟಿಗೆ ನಿಲ್ಲಿಸುತ್ತಾನೆ. ಆಮೇಲೆ ಸೆರಗಿನಂತೆ ಹಾಕುತ್ತಾನೆ. ಹತ್ತಿರದಲ್ಲಿದ್ದ ಒಂದು ಕಾಡು ಹೂವನ್ನು ತಂದು ಕೊಡೆಯ ಕಡ್ಡಿಗೆ ಸಿಗಿಸುತ್ತಾನೆ. ನೋಡಿ ಶೆಟ್ರೆ, ರಾಮಶೆಟ್ಟಿಯು ಆಶ್ಚರ್ಯದಿಂದ ನೋಡ್ತಾನೆ. ಕೊಡೆಯ ಸುತ್ತ ಗೆರೆಗಳನ್ನೆಳೆದು, ಇದು ನಿಮ್ಮ ಮನೆ. ಈ ಮನೆಯ ಈ ರೂಮಿನಲ್ಲಿ ಕೊಡೆಯನ್ನು ತೋರಿಸಿ, ಇವಳು ನಿಮ್ಮ ಹೆಂಡತಿ ಕುಳಿತಿದ್ದಾಳೆ. ಕರವಸ್ತ್ರ ಮುಟ್ಟಿ, ಇದು ಇವಳ ಸೆರಗು. ಹೂ ಮುಟ್ಟಿ, ಇವಳ ಜಡೆ ಮಲ್ಲಿಯ ಹೂ. ತಿಳಿದೇ ಒಳ್ಳೆಯ ಲಕ್ಷಣದಿಂದ ಕುಳಿತಿದ್ದಾರೆ. ನಾನು ಸ್ವಲ್ಪ ಆಚೆ ಹೋಗಿ ಮತ್ತೆ ಹತ್ತಿರ ಬರುತ್ತಾ ಆಚೆಯಿಂದ ಬರುತ್ತೇನೆ ಬಂದಿದ್ದೆ. ಕೊಡೆಗೆ ನಮಸ್ಕಾರ ಮಾಡಿ, ನಮಸ್ಕಾರ ಅತ್ತಿಗೆಯವರೇ, ಸೆರಗು ಮುಂದಕ್ಕೆ ಸರಿಸಿ ಆಗ ಅವರು ಹೀಗೆ ನಾಚುತ್ತಾರೆ. ನಂತರ ಒಂದು ಸಲ ಪರಮೇಶ್ವರಪ್ಪ ಮತ್ತು ಇನ್ನೊಂದು ಸಲ ಅತ್ತಿಗೆಯಂತೆ ನಟಿಸುತ್ತಾನೆ ಎಂಬ ನಾಟಕೀಯ ದೃಶ್ಯದ ಮೂಲಕ ಗಂಡ ಹೆಂಡತಿಯ ಹಳೆಯ ಮಧುರ ಭಾವನೆಯನ್ನು ಇನ್ನೊಮ್ಮೆ ರಾಮಶೆಟ್ಟಿಯು ಶ್ರುತಿಪಟಲದ ನೆನಪಿಸಿ ಅವನ ಬದುಕಿನಲ್ಲಿ ಹೊಸ ಬೆಳಕನ್ನು ಹರಿಸುತ್ತಾನೆ. ಇದರಿಂದ ಆತನು ಇನ್ನೊಮ್ಮೆ ಹೆಣ್ಣು ನೋಡಿ ಮದುವೆಯಾಗಬೇಕೆಂಬ ಪರಿಣಾಮ ಬೀರುತ್ತೆ. ಯಾರ ಮೇಲೆ ಅಂದರೆ ರಾಮೇಶ್ವರಪ್ಪನ ಮೇಲೆ. ಅಷ್ಟರಲ್ಲಿ ಹುಚ್ಚನು ಅಲ್ಲಿಗೆ ಪ್ರವೇಶಿಸುವ ಮೂಲಕ ನಾಟಕವು ಒಂದು ಹೊಸ ತಿರುವು ಪಡೆದುಕೊಳ್ಳುತ್ತದೆ. ಅಂದರೆ ರಾಮಶೆಟ್ಟಿಯು ಇದುವರೆಗೂ ರಾಮೇಶ್ವರಪ್ಪನೊಂದಿಗೆ ಒಂದು ಮನೆಯನ್ನು ಯಾವ ಸ್ಥಳದಲ್ಲಿ ಕಟ್ಟಬೇಕೆಂದು ನಿರಂತರವಾಗಿ ಚರ್ಚಿಸಿಕೊಂಡು ಬಂದಿರುತ್ತಾರೋ ಆ ಸ್ಥಳದಲ್ಲಿ ಆಕಸ್ಮಿಕವಾಗಿ ಕಾಣಿಸಿಕೊಂಡ ಅನಾಮಿಕ ಹುಚ್ಚನು ನಾನಿಲ್ಲೋ ನಿದ್ರೋದು, ನಾನಿಲ್ಲೇ ಸಾಯೋದು, ನಾನಿಲ್ಲೇ ಬರೋದು, ನಾನಿಲ್ಲೇ ಹೋಗೋದು ಎಂದು ಸ್ಥಳದ ವಾರಸ್ದಾರದಂತೆ ಮಾತನಾಡುವ ಮೂಲಕ ಅವರಿಬ್ಬರನ್ನು ತಬ್ಬಿಬ್ಬುಗೊಳಿಸಿ ಆಶ್ಚರ್ಯವನ್ನುಂಟು ಮಾಡುವನು. ಇದರಿಂದ ಇಬ್ಬರು ಈ ಆಗಂತುಕ ಹುಚ್ಚನು ಯಾರಿರಬಹುದೆಂದು ಯೋಚಿಸುವಷ್ಟರಲ್ಲಿ ಆತನೇ ನಾನು ರಾಜ, ನೀವು ದೇವರು, ನೀವು ದೇವರೇ, ಹೌದು ನೀವೇ ದೇವರು. ರಾಮಶೆಟ್ಟಿಯನ್ನು ನೋಡಿ ಇವರ್ಯಾರು ತನ್ನಷ್ಟಕ್ಕೆ ತಾನು ವಿಚಾರ ಅವನೇ ಮಾತಾಡ್ಕೊತಾ ಇರ್ತಾನೆ. ನಾ ರಾಜ, ಇವರು ದೇವರು ಅಂದಮೇಲೆ ರಾಮಶೆಟ್ಟಿಯು ಕಡೆಗೆ ಬೆರಳು ಮಾಡಿ ತೋರಿಸ್ತಾನೆ. ಇವರು ದೆವ್ವ ಆಗಿರಬೇಕು. ಹೌದು ಇವರು ದೆವ್ವ ಭೂತ, ಇವರೇ ದೆವ್ವ ಭೂತ ಎಂದು ತನ್ನ ಅಸಂಬದ್ಧ ಮತ್ತು ಅಸ್ಪಷ್ಟ ಮಾತುಗಳ ಮೂಲಕ ಇವರಿಬ್ಬರ ಆಲೋಚನೆಗಳನ್ನು ಹಾಸ್ಯಾಸ್ಪದಗೊಳಿಸಿ ಅಂತಕ ಮತ್ತು ಗೊಂದಲವನ್ನು ಸೃಷ್ಟಿಸುತ್ತಾನೆ. ಹಾಗಾಗಿ ಇಬ್ಬರು ಹುಚ್ಚನ ಹಾಸ್ಯವನ್ನು ಗಮನಿಸಿ ದುರ್ಬಲರು ತಮ್ಮ ಅಸಹಾಯಕತೆಯ ಹತಾಶೆ ಮತ್ತು ಪ್ರತಿರೋಧಗಳನ್ನು ವ್ಯಕ್ತ ಮಾಡಲು ಕಂಡುಕೊಂಡಿರುವ ಉಪಾಯಗಳನ್ನು ಇದು ಕೂಡ ಒಂದಾಗಿರಲು ಸಾಧ್ಯವೆಂದು ಊಹಿಸುತ್ತಾರೆ. ಆದರೆ ಅಷ್ಟರಲ್ಲಿ ಇವರಿಬ್ಬರ ಊಹೆಯನ್ನು ಪುನಃ ಸಮರ್ಥಿಸುವಂತೆ ಹುಚ್ಚನು ನಾನು ರಾಜ, ಇದು ನೋಡ್ತಾ ಇದ್ದೀರಿಯಾ, ನಾನು ಬ್ರಹ್ಮಾಂಡದ ನಾಯಕ ರಾಜ, ಚಕ್ರವರ್ತಿ, ಕಿಂಗ್, ತಿಳಿತೆ ಎಂದು ಹೇಳುವ ಮೂಲಕ ತನ್ನ ಹತಾಶಾ ಸ್ಥಿತಿಯನ್ನು ವ್ಯಕ್ತಪಡಿಸ್ತಾನೆ. ಇದನ್ನು ಗಮನಿಸಿ ರಾಮಶೆಟ್ಟಿಯು ಹುಚ್ಚರಾಜನಾಗಬೇಕೆಂಬ ಹವ್ಯಾಸದಲ್ಲಿ ಹುಚ್ಚನಾಗಿರಬೇಕು ಪಾಪ ಎಂದು ಮುರುಕನ ವ್ಯಕ್ತಪಡಿಸ್ತಾನೆ. ಆದರೆ ಇವರಿಬ್ಬರ ಈ ಸೂಕ್ಷ್ಮಗಳನ್ನೆಲ್ಲ ಗಮನಿಸಿರುವ ಹುಚ್ಚನು ಹೌದು ರಾಜನಾಗಬೇಕಾದವನು ಹುಚ್ಚನಾಗಿದ್ದಾನೆ, ಹುಚ್ಚನಾಗಬೇಕಾದವನು ರಾಜನಾಗಿದ್ದಾನೆ. ಕಾಲಸ್ವಾಮಿ ಕಾಲಾಯ ತಸ್ಮೈ ನಮಃ, ಇದು ನನ್ನ ಅರಮನೆ, ಗಿಡಗಳನ್ನು ತೋರಿಸಿ ಅದು ನನ್ನ ಹೂದೋಟ, ನಡೀರಿ ನಮ್ಮ ಸವಾರಿ ಬರ್ತಾ ಇದೆ, ಸರಿರಿ ಆಚೆ ಸರಿರಿ ಎಂದು ಇವರಿಬ್ಬರ ಕಡೆ ಕೈ ತೋರಿಸಿ ಅಣಕಿಸಿ ಮಾತಾಡುವುದನ್ನು ಮುಂದುವರೆಸುತ್ತಾನೆ. ಹಾಗಾಗಿ ಇವರಿಬ್ಬರೂ ಕೆಲವು ಸಮಯ ಹುಚ್ಚನ ಈ ಮಾತುಗಳನ್ನು ಕೇಳಿ ಗಲಿಬಿಲಿಗೊಂಡರು. ಬಳಿಕ ಅವನ ಹುಚ್ಚು ಮನೋಧರ್ಮವನ್ನು ಕಂಡು ದೇವರು ಕಾಪಾಡಲಿ ಎಂದು ಕನಿಕರವನ್ನು ತೋರಿಸುತ್ತಾರೆ. ಹಾಗಾಗಿ ರಾಮಶೆಟ್ಟಿಯು ಆ ಸ್ಥಳದಲ್ಲೇ ನಾನು ಮನೆಯ ಕಟ್ಟಿಸಿದರೆ ಇವನ ಕಾಟ ತಪ್ಪಿದ್ದಲ್ಲ, ಇವನು ಈ ಸ್ಥಳ ಗುಡ್ಡವನ್ನು ಬಿಟ್ಟು ಕದಲುವವನಲ್ಲ ಎಂದು ಆತಂಕದಿಂದ ಒದ್ದಾಡುತ್ತಾನೆ. ಇದನ್ನು ಸಮರ್ಥಿಸುವಂತೆ ಹುಚ್ಚನು ಕೂಡ ಇವರಿಬ್ಬರನ್ನು ಇಲ್ಲಿಂದ ಓಡಿಸಲು ಸೂರ್ಯಾಸ್ತವಾದರೆ ಕತ್ತಲೆ ಬರುವುದು, ಸೂರ್ಯಾಸ್ತದ ಮೇಲೆ ಬರುವ ಕತ್ತಲೆಗೆ ರಾತ್ರಿ ಎನ್ನುತ್ತಾರೆ. ಈಗ ರಾತ್ರಿ ಬರುತ್ತಲಿದೆ, ದಾರಿಯಲ್ಲಿ ನಿಲ್ಲಬೇಡಿ,
ರಾತ್ರಿಯೋ ಸ್ವಾಗತಕ್ಕೆ ನಾನು ತುತ್ತೂರಿ ಊದುತ್ತೇನೆ, ನೀವು ದಾರಿ ಬಿಡಿ. ತುತ್ತೂರಿ ಊದುವನು ಎಂದು ಜ್ಞಾನಿಯಂತೆ ಧ್ವನಿಪೂರ್ಣವಾಗಿ ಹೇಳುತ್ತಾನೆ. ಇದನ್ನು ಆಲಿಸಿದ ಪರಮೇಶ್ವರಪ್ಪ ಮತ್ತು ರಾಮಶೆಟ್ಟಿಯು ಇವನ ಮಾತಿನಲ್ಲಿ ಏನೋ ಬುದ್ಧಿ ಅಡಗಿರಬಹುದೆಂದು ಅನುಮಾನನ ವ್ಯಕ್ತಪಡಿಸ್ತಾರೆ. ಹಾಗೆ ಹುಚ್ಚನು ಕೂಡ ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪನ ಮಾತುಗಳನ್ನು ಸಮರ್ಥಿಸುವಂತೆ ಇನ್ನೂ ಮುಂದುವರೆದು ಹೇಳುವ ಅವನ ಮಾತುಗಳು ಕುತೂಹಲವನ್ನುಂಟು ಮಾಡುತ್ತವೆ. ಅಂದರೆ ಸೂರ್ಯಾಸ್ತವಾದರೆ ಕತ್ತಲು ಬರುವುದು, ಸೂರ್ಯಾಸ್ತ ಆದ ಮೇಲೆ ಬರುವ ಕತ್ತಲೆಗೆ ರಾತ್ರಿ ಎನ್ನುತ್ತಾರೆ. ಈಗ ರಾತ್ರಿ ಬರುತ್ತಲಿದೆ, ದಾರಿಯಲ್ಲಿ ನಿಲ್ಲಬೇಡಿ. ರಾತ್ರಿಯ ಸ್ವಾಗತಕ್ಕೆ ನಾನು ತುತ್ತೂರಿ ಊದುತ್ತೇನೆ, ನೀವು ದಾರಿ ಬಿಡಿ ಎಂಬುದು ಅವನ ಒಬ್ಬ ಸಾಮಾನ್ಯ ಮನುಷ್ಯನಲ್ಲ, ಅವನೊಬ್ಬ ದೈವ ಅಂಶ ಸಂಭೂತನೆಂಬ ಭಾವನೆಗೆ ಎಡೆ ಮಾಡಿಕೊಡುತ್ತದೆ. ಹಾಗಾಗಿ ರಾಮಶೆಟ್ಟಿಯು ಪರಮೇಶ್ವರಪ್ಪನ ಮುಂದೆ ಹುಚ್ಚನನ್ನು ಇದುವರೆವರೆಗೂ ಚುಚ್ಚು ಮಾತುಗಳಿಂದ ಬೈದು ಮನಸ್ಸಿಗೆ ನೋವನ್ನುಂಟು ಮಾಡುತ್ತಿದ್ದವೆಂದು ವಿಷಾದವನ್ನು ವ್ಯಕ್ತಪಡಿಸುತ್ತಾನೆ. ಈ ಬಗೆಗೆ ನಂಬಿಕೆಯಿಲ್ಲದ ಪರಮೇಶ್ವರಪ್ಪ ಸಹಕರಣೆಯಾಗಿ ತಿರಸ್ಕರಿಸುತ್ತಾನೆ. ಆದರೆ ರಾಮಶೆಟ್ಟಿಯು ಜನರು ಪುಣ್ಯ ಅಂತ ಸಾಯ್ತಾರೆ, ನೀವು ಮನೆಗೆ ನಡೆದು ಬಂದ ಪುಣ್ಯನ ಒಲ್ಲಂತಿರಲ್ಲ, ಇದೆಂಥ ಬುದ್ಧಿ ಎಂದು ಪುನಃ ಪರಮೇಶ್ವರಪ್ಪನಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸ್ತಾನೆ. ಆದರೆ ಈ ನಂಬಿಕೆಯನ್ನು ಒಪ್ಪದ ಪರಮೇಶ್ವರಪ್ಪ, ಪುಣ್ಯ ತೆಗೆದುಕೊಂಡು ಏನು ಮಾಡಬೇಕು, 2 ಕಾಸು ಬೆಲೆ ಬಾಳದ ಪುಣ್ಯನ ಕಟ್ಟಿಕೊಂಡು ಏನು ಪ್ರಯೋಜನ ಎಂದು ತನ್ನ ವೈಚಾರಿಕತೆಯನ್ನು ತಿಳಿಸ್ತಾನೆ. ಆದರೂ ರಾಮಶೆಟ್ಟಿಯು ತನ್ನ ಆಸ್ತಿಕ ನಂಬಿಕೆಗಳಿಂದ ಸಡಿಲವಾಗದೆ ಪುಣ್ಯ ಇಲ್ಲೇ ಇರೋಲ್ಲ, ಅದರ ಪ್ರಯೋಜನ ಅಂಶದ ಕಡೆ ನೋಡಿ ಅಲ್ಲಿ ಇರುತ್ತೆ ಎಂದು ತನ್ನ ನಂಬಿಕೆಗಳಿಗೆ ಅಂಟಿಕೊಂಡು ತನ್ನ ಮಾತಿನ ಸರಣಿಯನ್ನು ಮುಂದುವರಿಸುತ್ತಾನೆ. ಇನ್ನೊಂದು ಕಡೆಯಿಂದ ಪರಮೇಶ್ವರಪ್ಪ ಕೂಡ ತನ್ನ ವೈಚಾರಿಕ ಸಂವೇದನೆಯಿಂದ ರಾಮಶೆಟ್ಟಿಯನ್ನು ತಿದ್ದಲು, ಸ್ವರ್ಗವನ್ನು ನೀವು ನೋಡಿದ್ದೀರಾ? ನೋಡಿದವರು ಹೇಳೋಕೆ ಮತ್ತೆ ಬರುತ್ತಾರೆಯೋ? ನೋಡಿದವರು ಹೇಳೋಕೆ ಮತ್ತೆ ಬರುತ್ತಾರೆಯೇ? ನೀವು ಕಟ್ಟಿಸೋದಾದರೆ ಆ ಸ್ವರ್ಗದಲ್ಲೇ ಕಟ್ಟಿಸಿ, ನಿಮ್ಮ ಜೊತೆ ಸಾಕ್ಷಾತ್ ಬ್ರಹ್ಮನೇ ಮಾತನಾಡಲು ಬರಬೇಕು ಎಂದು ಅವನು ಆಸ್ತಿಕ ಮನೋಧರ್ಮವನ್ನು ವಿಡಂಬಿಸಿ ತಿದ್ದಲು ಪ್ರಯತ್ನಿಸುತ್ತಾನೆ. ಆದರೆ ಅಷ್ಟರಲ್ಲಿ ಕಾಣಿಸಿಕೊಂಡ ಹುಚ್ಚನು ಸ್ವರ್ಗದಿಂದ ಅವಳನ್ನು ತಂದು ಕೊಡುವವರೆಗೆ ನಾನು ನನ್ನ ರಾಜ್ಯದ ಅರ್ಧ ಭಾಗವನ್ನು ಅವನಿಗೆ ಕೊಡುತ್ತೇನೆ ಎಂಬ ಅಸಂಗತ ಮಾತುಗಳನ್ನಾಡುವ ಮೂಲಕ ಕ್ಷಣಕ್ಕೂ ಇಂದಿನ ಜನ್ಮದ ಮಹಾತ್ಮನೂ ಅಲ್ಲ, ಈ ಜನ್ಮದ ಹುಚ್ಚನೂ ಅಲ್ಲ, ಇವನೊಬ್ಬ CID ಇರಬೇಕು, ವೇಷ ಬದಲಿಸಿ ನಮ್ಮಂಥ ಗುಟ್ಟನೆಲ್ಲ ತಿಳಿಯಲು ಬಂದಿರುವ ವ್ಯಕ್ತಿ ಇರಬೇಕೆಂದು ಸಂಶಯಕ್ಕೊಳಗಾಗುತ್ತಾನೆ. ಆದರೆ ಪರಮೇಶ್ವರಪ್ಪ, ಇಂಥವನನ್ನು ನಾನು ಬಹಳ ನೋಡಿದ್ದೀನಿ, CID ಅಲ್ಲವೇ ಅಲ್ಲ, ಅವನು ದೇವರಾಗಿರಬೇಕು. ದೇವರು ಮನುಷ್ಯರ ಪರೀಕ್ಷೆ ಮಾಡೋದಕ್ಕೆ ಒಮ್ಮೊಮ್ಮೆ ವೇಷ ಬದಲಾಯಿಸಿ ಬರುತ್ತಾನಂತೆ. ಅವನಿಗೊಂದು ಮನೆ ಕಟ್ಟಿಸ್ತೀರಂತೆ, ಅದು ನಿಜವೋ ಸುಳ್ಳೋ ನೋಡೋಕೆ ಈ ವೇಷ ಕೊಂಡು ಬಂದಿರಬೇಕು ಎಂದು ಅವನ ಆಸ್ತಿಕ ಮನೋಧರ್ಮವನ್ನು ವಿಡಂಬಿಸುವ ಮೂಲಕ ಮನಸ್ಸನ್ನು ತಿದ್ದಲು ಪ್ರಯತ್ನಿಸುತ್ತಾನೆ. ಆದರೂ ರಾಮಶೆಟ್ಟಿಯು ದೇವರು ಧರ್ಮದ ಬಗೆಗೆ ನಂಬಿಕೆಯನ್ನು ಸಡಲಿಸದೆ ಹುಚ್ಚನನ್ನು ಉದ್ದೇಶಿಸಿ, ಅವನು ದೇವರಿದ್ದರೆ ಭಾಳ ಚೆನ್ನಾಯಿತು, ಅನಾಯಾಸ ದರ್ಶನವಾದಂತಾಯಿತು, ಕೈ ಮುಗಿದು ಏನಾದರೂ ಕೇಳಿಕೊಳ್ಳೋಣೇನು, 10-20 ಲಕ್ಷ ರೂಪಾಯಿ ಕೇಳೋಣೇನು ಎಂದು ಬದುಕಿನ ಆಶೆ ಆಕಾಂಕ್ಷೆಗಳನ್ನು ಆತನಲ್ಲಿ ನಿರೀಕ್ಷಿಸುತ್ತಾನೆ. ಆದರೆ ರಾಮಶೆಟ್ಟಿಯ ಈ ಅಸಂಗತ ಹಗಲು ಕನಸನ್ನು ನೋಡಿ ಪರಮೇಶ್ವರಪ್ಪ 10-20 ಲಕ್ಷ ರೂಪಾಯಿ ಕೇಳಿದರೆ ಏನೋ ಪ್ರಯೋಜನ, ದೇವರೆಂದರೆ ನೀವೇನ ತಿಳಿದಿರಿ, ಅವನು ಮಹಾ ಇದ್ದಾನೆ, ನೀವು ಕೇಳಿದ್ರೆ ಆಗಲಿ ಭಕ್ತ ಎಂದು ಕೊಡ್ತಾನೆ. ಆದರೆ ಮನೆಗೊಂದು ಮಗು ಕೊಡಲ್ಲ, ಮನೆಗೊಂದು ಸಂತಾನ ಇರದಿದ್ದರೆ ಮುಕ್ತಿ ಇಲ್ಲವಂತೆ, ಆ ದುಡ್ಡನ್ನು ಬೊಗಸೆಗೆ ಮಗು ಇರದಿದ್ದರೆ ಎಲ್ಲ ಸಂಪತ್ತು ಮಂದಿ ಪಾಲಾಗತ್ತೆ, ಮೊದಲು ಮಗು ಕೇಳಬೇಕು ಎಂದು ಹಾಸ್ಯಾಸ್ಪದಗೊಳಿಸುತ್ತಾನೆ. ಆದರೂ ರಾಮಶೆಟ್ಟಿಯು ಬಂಜೆ ಅಲ್ಲದ ಹೆಂಡತಿಯನ್ನು ದಯಪಾಲಿಸುವಂತೆ ಕಳೆದುಕೊಳ್ಳಬೇಕೆಂದು ಜಾಣ ಪೆದ್ದನಂತೆ ಬಯಸಿ, ಆ ಹುಚ್ಚನ ದೇವರಾಗಿದ್ದರೆ ಆತನಲ್ಲಿ ತನ್ನ ಸ್ವರೂಪವನ್ನು ತಿಳಿಯುವುದು ಹೀಗೆಂದು ಗೊಂದಲಕ್ಕೀಡಾಗುತ್ತಾನೆ. ಆಗ ಪರಮೇಶ್ವರನು ಒಂದು ಪರಿಹಾರ ಸೂಚಿಸುತ್ತಾನೆ. ಅಂದರೆ ದೇವರಿಗೆ ನೆರಳಿರುವುದಿಲ್ಲವಂತೆ, ಅವನ ಕಾಲುಗಳು ಭೂಮಿಗೆ ಮುಟ್ಟುವುದಿಲ್ಲವಂತೆ, ಕಣ್ಣು ರೆಪ್ಪೆ ನಮ್ಮಂತೆ ಪಟ ಬಡಿಯುವುದಿಲ್ಲವಂತೆ. ಆ ಲಕ್ಷಣಗಳು ಅವನಲ್ಲಿದ್ದರೆ ಅವನು ದೇವರೆಂದು ತಿಳಿಬೇಕು ಎಂದು ಅದರ ಸ್ವರೂಪವನ್ನು ಬಲ್ಲವನಂತೆ ಹೇಳುತ್ತಾನೆ. ಆದರೆ ಈ ಸ್ವರೂಪ ಗ್ರಹಿಕೆ ಪರಮೇಶ್ವರಪ್ಪನಿಗೆ ಅಸಂಗತವೆನಿಸಿದರೂ ಆಸ್ತಿಕ ಮನೋಭಾವನೆಯ ರಾಮಶೆಟ್ಟಿಗೆ ನಂಬಿಕೆ ಮೂಡಿಸಿದರೂ
ದ್ವಂದ್ವತೆಯನ್ನು ಹೆಚ್ಚಿಸುತ್ತದೆ. ಆದರೆ ಆ ದ್ವಂದ್ವತೆ ನಡುವೆ ಈ ಹೊಸ ಭರವಸೆಯನ್ನು ನಂಬಿದ ರಾಮಶೆಟ್ಟಿಯು ಆತನು ಹುಚ್ಚನೋ ಅಥವಾ ದೇವರ ಸ್ವರೂಪವನ್ನು ಪರೀಕ್ಷಿಸಲು ಹೋಗಿ ಕಲ್ಲೇಟನಾದರೂ ಬಿದ್ದರೆ ಗತಿ ಏನೆಂದು ಭಯದಿಂದ ಪರಮೇಶ್ವರಪ್ಪನನ್ನು ಜೊತೆಯಲ್ಲಿ ಬರಲು ಕೇಳಿಕೊಳ್ತಾನೆ. ಪರಮೇಶ್ವರಪ್ಪನು ರಾಮಶೆಟ್ಟಿಯ ಒಪ್ಪದೆ ಹೆಂಡತಿ ಮನೆ ಮತ್ತು ಮಗು ಬೇಕೆಂದು ಬಯಸುವಂಥವರು ದೇವರು ಕಾಣುವಂಥವರು ಏನೇ ಎದುರಾದರೂ ಸಹಿಸಿಕೊಂಡು ಸಾಧಿಸಬೇಕಾಗುತ್ತದೆ. ಆದರೆ ಪರರ ತ್ಯಾಗದ ಮೂಲಕ ತನ್ನ ಹಿತವನ್ನು ಸಾಧಿಸಿಕೊಳ್ಳುವ ಕುತಂತ್ರ ಬಿಡಬೇಕೆಂದು ವಿವೇಕವನ್ನು ಹೇಳುವವನು. ಆದರೆ ರಾಮಶೆಟ್ಟಿಯು ಪರಮೇಶ್ವರಪ್ಪನನ್ನು ದೇವರ ಹತ್ತಿರ ಕರೆದುಕೊಂಡು ಹೋಗಿ ದರ್ಶನ ಮಾಡಿಸಿ ನಿಮ್ಮ ಬದುಕನ್ನು ಉದ್ಘಾಟಿಸೋಣ ಎಂದು ತನ್ನ ಒಳಿತನ್ನು ವ್ಯಕ್ತಪಡಿಸುತ್ತಾನೆ. ಅಷ್ಟರಲ್ಲಿ ಸೂರ್ಯನು ಮುಳುಗಿ ಗುಡ್ಡದ ಆಸುಪಾಸಿನ ಪ್ರದೇಶವನ್ನೆಲ್ಲ ಕತ್ತಲಾರಂಭಿಸುತ್ತವೆ. ಅಲ್ಲಿ ಹಾವು, ಚೇಳು, ಕಾಡು ಪ್ರಾಣಿಗಳು ಸಹಜವಾಗಿ ಓಡಾಡುತ್ತಿರುವುದರಿಂದ ಜನರ ತಿರುಗಾಟ ವಿರಳವಾಗಿ ನಿರ್ಜನತೆ ಆವರಿಸಲು ಪರಮೇಶ್ವರಪ್ಪ ಅಲ್ಲಿಂದ ಬೇಗ ಹೋಗಬೇಕೆಂದು ರಾಮಶೆಟ್ಟಿಯನ್ನು ಎಚ್ಚರಿಸುವನು. ಆದರೆ ಹುಚ್ಚನ ಅಲ್ಲಿಗೆ ಆಗಮಿಸಿ ಮುಳುಗುವ ಸೂರ್ಯ ಆವರಿಸುವ ಕತ್ತಲೆಯನ್ನು ನೋಡಿ ಸತ್ತವರಿಗೆ ಸ್ವರ್ಗ ಇದ್ದವರಿಗೆ ನರಕ, ನಿಮಗೆ ಸ್ವರ್ಗ ಬೇಕೆಂದರೆ ಕಾಯಿರಿ ಎಂದು ತುತ್ತೂರಿ ಓದುವ ಮೂಲಕ ಕುತೂಹಲವನ್ನುಂಟು ಮಾಡುತ್ತಾನೆ. ಹಾಗೂ ಇನ್ನೊಂದೆಡೆಯಿಂದ ಬರುವ ಹೊಗೆ, ಬೆಂಕಿ ಕಾಣಿಸಿಕೊಂಡು ಭಯವನ್ನು ಮೂಡಿಸುತ್ತದೆ. ಈ ದೃಶ್ಯವನ್ನು ನೋಡಿ ಭಯಭೀತನಾದ ರಾಮಶೆಟ್ಟಿಯು ಆ ಹೊಗೆಯ ನಡುವೆ ಸುಟ್ಟು ಕರಕಲಾಗುತ್ತಿರುವ ಹೆಣ ಗಂಡೋ ಹೆಣ್ಣೋ ಎಂದು ಪರಮೇಶ್ವರಪ್ಪನನ್ನು ಕೇಳ್ತಾನೆ. ಪರಮೇಶ್ವರಪ್ಪ ಆ ಬೆಂಕಿಯ ಬಣ್ಣ ಗಮನಿಸಿ ಹಳದಿ ಬಣ್ಣವಾಗಿದ್ದರೆ ಹೆಣ್ಣು, ಕೆಂಪಾಗಿದ್ದರೆ ಗಂಡು, ಹೆಣ್ಣಿನ ಹೆಣ ಅರ್ಧಂಬರ್ಧ ಸುಟ್ಟು ಗಂಡಸನ್ನು ನೋಡಿದರೆ ಚಿತೆ ಬಂದು ಅಪ್ಪಿಕೊಳ್ಳುವ ಸಾಧ್ಯತೆ ಉಂಟು. ಆಗ ಒಬ್ಬ ಅಪ್ಪಿಕೊಂಡು ಮೈಯನ್ನು ಹಾವಿಸಿದ ಭೂತವು ಕತ್ತನ್ನು ಇಸುಕುವುದು. ಹಾಗಾಗಿ ಅಂತಹ ಚಿತೆಯನ್ನು ದಿಟ್ಟಿಸಿ ನೋಡದೆ ಪಾರಾಗುವುದೇ ಲೇಸು. ಇಲ್ಲವೇ ನಾವು ಧೈರ್ಯವಂತರಿರಬೇಕು. ಇಲ್ಲದಿದ್ದರೆ ನಾವು ನಡೆಯುವ ದಾರಿ ಮುಂದೆ ಬಂದು ಅದು ನಿಂತುಕೊಳ್ಳುತ್ತದೆ. ಹೀಗಾಗಿ ನಾವೊಂದು ಉಪಾಯ ಹುಡುಕಿಕೊಂಡು ನಮಗೆ ಮದುವೆ ಆಗಿದೆ ನನ್ನ ಹೆಂಡತಿ ನನ್ನ ಜೊತೆಗಿದ್ದಾಳೆಂದು ಹೇಳಬೇಕು. ಇಲ್ಲದಿದ್ದರೆ ಏನೇ ಸುಳ್ಳು ಹೇಳಿದರೂ ಆ ಭೂತ ನಮ್ಮನ್ನು ಬಿಡುವುದಿಲ್ಲವೆಂದು ಪರಮೇಶ್ವರಪ್ಪ ಹೇಳುವುದು ರಾಮಶೆಟ್ಟಿಯನ್ನು ಭೀತಿಯನ್ನು ಹುಟ್ಟಿಸುತ್ತದೆ. ಆದರೆ ಪರಮೇಶ್ವರಪ್ಪ ಕಾಡುವ ದೆವ್ವದ ಮುಂದೆ ರಕ್ಷಿಸುವ ದೈವವೂ ಇರುವುದೆಂದು ರಾಮಶೆಟ್ಟಿಯನ್ನು ಸಮಾಧಾನಿಸ್ತಾನೆ. ಆದರೆ ರಾಮಶೆಟ್ಟಿಯು ಆ ಹುಚ್ಚಿನ ದೇವರಾಗಿದ್ದರೆ ನಮ್ಮನ್ನು ಕಾಪಾಡಲು ಸಾಧ್ಯವಿತ್ತು. ಇವನು ಅಂಜಿಸುವುದರಿಂದ ಆತನು ದೇವರಾಗಿರಲು ಸಾಧ್ಯವಿಲ್ಲವೆಂದು ಸಂಶಯಪಡುತ್ತಾನೆ. ಆ ಬಗೆಗೆ ವೈಚಾರಿಕ ಮನೋಧರ್ಮವಿರುವ ಪರಮೇಶ್ವರಪ್ಪ ದೇವರು ಮತ್ತು ಹುಚ್ಚರಿಗೆಲ್ಲಿಂದ ಭಯ ಬರಬೇಕು, ಅದು ಆಗುವುದು ಮನುಷ್ಯರಿಗೆ ಮಾತ್ರ ಸಾಧ್ಯ ಎಂದು ಆಸ್ತಿಕ ಮನೋಧರ್ಮವಿರುವ ರಾಮಶೆಟ್ಟಿಯಲ್ಲಿ ವಾಸ್ತವಿಕ ಅರಿವನ್ನು ಮೂಡಿಸುತ್ತಾನೆ. ಪುನಃ ಅಷ್ಟರಲ್ಲಿ ಮಲ್ಲಿಗೆ ಆಗಮಿಸಿ ಹುಚ್ಚು ಇವರಿಬ್ಬರನ್ನು ನೋಡಿ ಈ ಕಡೆಗಿದ್ದ ಜನರನ್ನು ಮಲಗಿಸಿಬಿಡು, ಆ ಕಡೆಗಿದ್ದ ಜನರನ್ನು ಹೆಬ್ಬಿಸು, ಇದು ನನ್ನ ಆಜ್ಞೆ. ಸೂರ್ಯ ಭಗವಂತನೇ, ಅಲ್ಲಿಂದ ಆತ್ಮವನ್ನು ನಾಳೆ ನಿನ್ನ ರಥದ ಮೇಲೆ ಕೂಡಿಸಿಕೊಂಡು ನನ್ನ ದರಬಾರದಲ್ಲಿ ಬಾ, ಇದು ನನ್ನ ಆಜ್ಞೆ. ಈಗ ಸಂಪೂರ್ಣ ರಾತ್ರಿ ಆಯಿತು. ನಮ್ಮ ರಾಜ್ಯದ ನಾಗರಿಕರ ಸುಖ ದುಃಖಗಳನ್ನು ಕಣ್ಣಾರೆ ನೋಡುತ್ತೇನೆ, ಹೊರಡುತ್ತೇನೆ ಎಂಬ ಹಾಸ್ಯಾಸ್ಪದಗೊಳಿಸಿ ಒಗಟಿನ ಮಾತುಗಳ ಮೂಲಕ ಹಾಡುತ್ತಾನೆ. ಹೀಗಾಗಿ ಹುಚ್ಚನ ಆ ವೈರುಧ್ಯದ ಮಾತುಗಳು ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪನಿಗೆ ಒಮ್ಮೆ ಹುಚ್ಚನಾಗಿಯೂ ಜ್ಞಾನಿಯಾಗಿಯೂ ಹಾಗೂ ದೈವಾಂಶ ಸಂಭೂತನಾಗಿಯೂ ಕಾಣುವಂತೆ ಮಾಡುತ್ತವೆ. ಆದರೆ ಸ್ಮಶಾನದಲ್ಲಿ ಕಾಣಿಸಿಕೊಂಡು ತಮ್ಮ ಹತ್ತಿರ ಬರುವ ಹುಚ್ಚನನ್ನು ನೋಡಿ ಇವರಿಬ್ಬರು ಭಯಭೀತರಾಗಿ ಈ ಸಂದರ್ಭದಿಂದ ಪಾರಾಗಲು ಇಬ್ಬರು ಗೋಡೆಯ ಮರೆಯಲ್ಲಿ ಆಶ್ರಯ ಪಡೆಯುತ್ತಾರೆ. ಆದರೆ ಹುಚ್ಚ ಚಿತೆ ಸುಡುವ ಸ್ಥಳದ ಹತ್ತಿರ ಇವರು ಕೂತಿರುವುದನ್ನು ಗಮನಿಸಿ ಅವರಿವಲ್ಲಿಯೇ ಬಂದು ಹೋಗುವುದನ್ನು ಮಾಡುತ್ತಿರುತ್ತಾನೆ. ಆದ್ದರಿಂದ ಅಲ್ಲಿಂದ ಇಬ್ಬರು ಪಾರಾಗಲು ಪ್ರಯತ್ನಿಸುವರು. ಆದರೆ ನಾವು ಓಡುವ ದಾರಿಯ ನಡುವೆ ದೆವ್ವ ಸಿಕ್ಕರೆ ಏನು ಮಾಡುವುದೆಂದು ರಾಮಶೆಟ್ಟಿಗೆ ಯೋಚನೆ ತಿಳಿಯುತ್ತದೆ. ಈ ಬಗೆಯ ಪರಮೇಶ್ವರಪ್ಪ ಒಂದು ಸಲಹೆ ನೀಡುತ್ತಾನೆ. ಅಂದರೆ ನಾವಿಬ್ಬರು ದಾರಿಯಲ್ಲಿ ಓಡುವಾಗ ಪ್ರೇತವೇನಾದರೂ ಸಿಕ್ಕರೆ ನಾವು ಬದುಕಿದವರಲ್ಲ, ಸತ್ತವರೆಂದು ಹೇಳೋಣ ಎಂದು ಉಪಾಯವನ್ನು ಹೇಳುತ್ತಾನೆ. ಆದರೂ ರಾಮಶೆಟ್ಟಿಯು ಏನಾದರೂ ಆಧಾರ ಕೊಡಿ ಅಂದರೆ ಏನು ಕೊಡಲಿ ಎಂದು ಯೋಚಿಸುವನು. ಆಗ ಪರಮೇಶ್ವರಪ್ಪ, ನಿಮ್ಮ ಕೈಯಲ್ಲಿರುವ ಕೊಡಿ ಎಂದು ಹೇಳುವನು. ಆದರೆ ರಾಮಶೆಟ್ಟಿ
ಕೊಡೆ ಕೊಡಲು ಮನಸ್ಸೊಪ್ಪದೆ ಬೇಸಿಗೆ ಬೇರೆ ನಮ್ಮಪ್ಪನ ನೆನಪಿಗಾಗಿ ಇದನ್ನು ಇಟ್ಟುಕೊಂಡಿದ್ದೇನೆಂದು ಹೇಳುತ್ತಾನೆ. ಪರಮೇಶ್ವರಪ್ಪ ರಾಮಶೆಟ್ಟಿಯ ಜಿಪುಣತನ ಮತ್ತು ಭಾವಾತ್ಮಕತೆಯ ಕಂಡು ಹೆಂಡತಿ ಮಕ್ಕಳು ಇಲ್ಲದಿರುವುದರಿಂದ ಬಿಜಾಪುರ ಸಂತೆಯಲ್ಲಿ ಇನ್ನೊಂದು ಕೊಡೆ ಕೊಳ್ಳಬಹುದೆಂದು ಸಲಹೆ ನೀಡುವನು. ಆದರೆ ರಾಮಶೆಟ್ಟಿ ತನ್ನ ಅಪ್ಪನು ನೀಡಿದ ಕೊಡೆಯೆಂಬ ಮಮತೆಯಿಂದ ಇನ್ನೊಂದು ಬಿಟ್ಟು ಬೇರೆ ಏನನ್ನಾದರೂ ಕೇಳು ಅಂತ ಹೇಳುತ್ತಾನೆ ಎಂಬ ಬೇರೆ ಉಪಾಯವನ್ನು ಅಪೇಕ್ಷಿಸುವನು. ಅಷ್ಟರಲ್ಲಿ ಮಳೆ ಶುರುವಾಗಲು ಆ ಹುಚ್ಚ ಏನು ಮಾಡುವನೆಂದು ಇಬ್ಬರು ಕಾದು ಗಮನಿಸುವರು. ಆದರೆ ಆತನು ಮಳೆಯಲ್ಲೇ ತೊಯ್ದು ಕುಳಿತುಕೊಂಡಿರುತ್ತಾನೆ. ಇದನ್ನು ನೋಡಿದ ರಾಮಶೆಟ್ಟಿಯು ಆತನಿಗೆ ಡಬಲ್ ನಿಮೋನಿಯಾ ಬರಲಿ ಅಥವಾ ಆತನೇನಾದರೂ ಗುಹೆಯೊಳಗೆ ಸೇರಿಕೊಂಡಿದ್ದರೆ ಕಲ್ಲು ಹುಚ್ಚನೆಂದು ಶಪಿಸುವನು. ಆದರೆ ಇವರಿಬ್ಬರನ್ನು ನೋಡಿದ ಹುಚ್ಚನು ಮಳೆಯಲ್ಲೇ ತೊಯ್ದು ತುತ್ತರಿಯನ್ನು ಗಟ್ಟಿಯಾಗಿ ಊದುತ್ತಾ ಆಕಾಶದಿಂದ ಸುರಿಯುವ ಅಮೃತ ಧಾರೆಯನ್ನು ನಾನು ಸ್ನಾನ ಮಾಡುತ್ತೇನೆ. 1000 ವರ್ಷಗಳಿಂದ ನಾನು ಮಹಾರಾಜ. ನನ್ನ ಅಭಿಷೇಕಕ್ಕೆ ದೇವತೆಗಳು ಆಕಾಶದಿಂದ ಅಮೃತ ಸುರಿಸುತ್ತಿದ್ದಾರೆ. ಈ ಮಹಾಪರ್ವದಲ್ಲಿ ನನ್ನ ಪ್ರಜೆಗಳಿಗೆ ಸುಖ ದೊರಕಲಿ, ಅವರು ಸುಖದಿಂದ ಬಾಳಲಿ ಎಂದು ಅಮೂರ್ತ ರೂಪಕಗಳನ್ನು ತನ್ನ ಅತೃಪ್ತ ಬಯಕೆಗಳ ಸಾಂಕೇತಿಕವಾಗಿ ವಿಷಯದಿಂದ ಮೂರ್ತಗೊಳಿಸುವ ಮೂಲಕ ನಾಟಕ ಮುಕ್ತಾಯಗೊಳ್ಳುತ್ತದೆ. ಒಟ್ಟಿನಲ್ಲಿ ರಾಮಶೆಟ್ಟಿಯು ಅಂತಿಮವಾಗಿ ಹುಚ್ಚನ ಇಂಥ ವೈರುಧ್ಯ ವ್ಯಕ್ತಿತ್ವ ಮತ್ತು ಅಡ್ಡಿ ಸವಾಲುಗಳ ನಡುವೆಯೂ ಬದುಕಿನ ಮನೆ ಕಟ್ಟಿಸಿಕೊಳ್ಳುವ ಛಲ ಮುಂದುವರೆಸಿದ್ದಾರೆ. ಈ ಛಲದ ಹಿಂದೆ ಪರಮೇಶ್ವರಪ್ಪನ ವೈಚಾರಿಕ ವಿವೇಕ ಬೆಂಬಲವಿದ್ದರೂ ರಾಮಶೆಟ್ಟಿಯು ಅದನ್ನು ಸ್ವೀಕರಿಸಿ ಮನೆ ಕಟ್ಟಿಸಿಕೊಳ್ಳುವ ಧೈರ್ಯ ಅವನಿಗಿಲ್ಲದಾಗಿದೆ. ಸೊ ಫ್ರೆಂಡ್ಸ್, ಇಷ್ಟೇ ಮನೆಯ ನಾಟಕ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ. ಸೊ ನಿಮಗೆ ಈ ಒಂದು ಲೆಸನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಷ್ಟು ನೀವು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ತಿಳಿಸಿ, ನಿಮಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ಟಿಂಕರ ಬುಡ್ಡಣ್ಣ ಅದೊಂದು ನಾಟಕ ಆದಮೇಲೆ ಫಸ್ಟ್ ಬ್ಲಾಕ್ 1 and 2 ಟೆಕ್ಸ್ಟ್ ಬುಕ್ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ನಾನು ಥರ್ಡ್ ಆ್ಯಂಡ್ ಫೋರ್ತ್ ಬ್ಲಾಕ್ಗೆ ನಾನು ಮತ್ತೆ ಮುಂದುವರಿಸ್ತೇನೆ. ನಾನು ಫುಲ್ಲೆಲ್ಲ ಕಂಪ್ಲೀಟ್ ಮಾಡ್ತೇನೆ. ಸೊ ನಿಮಗೆ ಇಂಗ್ಲೀಷ್ ಸಮ್ಮರಿಗಾಗಿ ಇಂಗ್ಲೀಷ್ ಸಮ್ಮರಿಗೆ ಕೂಡ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ನೀವು ಅದರಲ್ಲಿ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಬರ್ಕೊಬೋದು ಅಂತ ಹೇಳ್ತಾ, ಆ್ಯಂಡ್ ನಾನು ಇದ್ರೂ ಕನ್ನಡ ಇನ್ನೂ ಇಂಪಾರ್ಟೆಂಟ್ ಲೆಸನ್ಸ್ ನಾನು ಅಲ್ಲಲ್ಲೇ ಲೆಸನ್ ಮಾಡ್ತೀನಿ, ನಿಮ್ಗೆ ಕೇಳ್ಕೊಂಬಂದಿದ್ದೀನಿ. ಬಟ್ ಅದೇ ಒಂದು ಸಪ್ರೇಟ್ ವೀಡಿಯೋ ಮಾಡಿಲ್ಲ. ಸೊ ಕನ್ನಡ ಪೂರ್ತಿ ಎಲ್ಲ ಲೆಸನ್ಸ್ ಆದಮೇಲೆ ನಾನು ಸಪ್ರೇಟು ನಾನು ಕೆಲವೊಂದು ನೋಟ್ಸ್ ಮಾಡ್ಕೊಂಡಿರೋದನ್ನ ಕೂಡ ನಿಮಗೆ ಅಪ್ಲೋಡ್ ಮಾಡ್ತೇನೆ. ಹಾಗೆ ಪದಗಳ ಅರ್ಥ, ಹಾಗೆ ಇಂಪಾರ್ಟೆಂಟ್ ಲೆಸನ್ ತುಂಬ ಇಂಪಾರ್ಟೆಂಟ್ ಯಾವುದು ಅಂತಲೂ ಕೂಡ ನಿಮಗೆ ಹೇಳ್ತೀನಿ ಮುಂದೆ.